ಕಡೆಗೆ ಬೆಂಗಳೂರಿನಲ್ಲಿ ಕೊರೋನಾದ ಟ್ರೆಂಡ್ ಯಾವ ರೀತಿ ಇದೆ ಗೊತ್ತಾ? ಯಾವ ವಲಯಗಳು ಸದ್ಯಕ್ಕೆ ಅಪಾಯದ ಅಂಚಿನಲ್ಲಿದೆ ಅಥವಾ ಎಚ್ಚರಿಕೆ ಸೈರನ್ ಮೊಳಗಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅದು. ಯಾವ ವಲಯ ಸೇಫ್ ಆಗಿದೆ, ಯಾವ ವಲಯ ಡೇಂಜರಸ್ ಅಂತ ಆರಂಭಿಕ ಹಂತದಲ್ಲೇ ಭಾಸವಾಗ್ತಾ ಇದೆ. ಡಿಸೆಂಬರ್ 1ನೇ ತಾರೀಕಿನಿಂದ ಇಲ್ಲಿವರೆಗೂ ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸ್ ದಾಖಲಾಗಿದೆ, ಈ ಪ್ರಶ್ನೆಗೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಉತ್ತರ ಸಿಗುತ್ತೆ. ಪಬ್ಲಿಕ್ ಟಿವಿಯಲ್ಲಿ ವಲಯವಾರು ಎಕ್ಸ್ಕ್ಲೂಸಿವ್ ವರದಿಯನ್ನು ನಾವು ಕೊಡ್ತಾ ಇದ್ದೀವಿ. ಪಾಲಿಕೆ ವ್ಯಾಪ್ತಿಯ 8 ವಲಯದ ಕೊರೋನಾ ಟ್ರೆಂಡ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಬಿಕಾಸ್ ನಾವು ನೋಡಿದ್ವಿ ಕಳೆದ 3 ಅಲೆಗಳಲ್ಲಿ ಕೆಲವು ವಲಯಗಳಲ್ಲಿ ಮಾತ್ರ ವಿಪರೀತವಾಗಿ ಕೇಸಸ್ ದಾಖಲಾಗ್ತಾ ಇತ್ತು. ಆ ವಲಯದಲ್ಲಿ ಇದ್ದಂತಹ ಜನ ನರಕ ಯಾತನೆಯನ್ನ ಅಕ್ಷರಶಃ ಎದುರಿಸ್ಬಿಟ್ಟಿದ್ರು. ಸೊ ಅಂತಹ ಸಿಗ್ನಲ್ಲು ಯಾವ ವಲಯದಲ್ಲಿ ಈಗ ಆರಂಭಿಕ ಹಂತದಲ್ಲೇ ಸಿಗ್ತಾ ಇದೆ. ಈಗ ದಾಖಲಾಗ್ತಾ ಇರುವಂತಹ ಇಷ್ಟು ಕೇಸ್ನಲ್ಲಿ ಅಂದ್ರೆ ಇನ್ನೂ ಡಬಲ್ ಡಿಜಿಟ್ನಲ್ಲಿ ಕೇಸಸ್ ಓವರ್ ಆಲ್ ಬೆಂಗಳೂರಿನಲ್ಲಿ ಪತ್ತೆ ಆಗ್ತಾ ಇದೆಯಲ್ಲ, ಅದರಲ್ಲಿ ಸಿಂಹಪಾಲು ಯಾವ ವಲಯಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬೊಮ್ಮನಹಳ್ಳಿ ಇಲ್ಲಿ 8 ಕೇಸ್ಗಳು ಇಲ್ಲಿ ತನಕ ದಾಖಲಾಗಿರುವುದು ಗೊತ್ತಾಗ್ತಾ ಇದೆ. ಅಂದ್ರೆ ಸಕ್ರಿಯ ಕೇಸ್ಗಳಿಗೆ ಸಂಬಂಧಪಟ್ಟಂತೆ 8 ಮಂದಿಗೆ ಪಾಸಿಟಿವ್ ಆಗಿದೆ ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ. ಜನಸಂದಣಿ ವಿಪರೀತ ಇರುವಂತಹ ವಲಯಗಳ ಪೈಕಿ ಬೊಮ್ಮನಹಳ್ಳಿ ಕೂಡ ಒಂದು. ಆಮೇಲೆ ಲಾಸ್ಟ್ ಟೈಮ್ ಕೊರೋನಾದಲ್ಲಿ ಮೊದಲ 2 ವಲಯಗಳಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗಿದ್ದು ಬೊಮ್ಮನಹಳ್ಳಿಯಲ್ಲಿ. ಸೊ ಈ ಸಲ 8 ಸಕ್ರಿಯ ಕೇಸ್ಗಳಿದ್ದಾವೆ. ದಾಸರಳ್ಳಿಗೆ ಸಂಬಂಧಪಟ್ಟಂತೆ ಇನ್ನೂ ಕೇಸಸ್ 0. ಇಲ್ಲಿ ತನಕ ಯಾವುದೇ ಪಾಸಿಟಿವ್ ಕೇಸ್ ಪತ್ತೆ ಆಗಿಲ್ಲ. ಪೂರ್ವ ವಲಯದಲ್ಲಿ 9 ಕೇಸು, ಬೊಮ್ಮನಹಳ್ಳಿ ವಲಯಕ್ಕಿಂತ 1 ಕೇಸ್ ಇಲ್ಲಿ ಜಾಸ್ತಿ ಇರೋದನ್ನು ನಾವು ಗಮನಿಸಬಹುದು. ಅದೇ ರೀತಿ ಕೋವಿಡ್ನ 3 ವಲಯಗಳಲ್ಲೂ ಅತ್ಯಂತ ಹೆಚ್ಚು ಕೇಸು ಮತ್ತೊಂದು ದಾಖಲಾಗ್ತಾ ಇದ್ದು ಅಂತ ಹೇಳಿದ್ರೆ ಆ ವಲಯ ಅಂತ ಹೇಳಿದ್ರೆ ಅದು ಮಹದೇವಪುರ ವಲಯ. ಈ ಸಲ 6 ಕೇಸ್ ಸದ್ಯಕ್ಕೆ ಸಕ್ರಿಯ ಕೇಸ್ಗಳು ದಾಖಲಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇನ್ನು RR ನಗರ ವಲಯದಲ್ಲಿ 0 ಕೇಸಸ್ ರೆಕಾರ್ಡ್ ಆಗಿದೆ ಇಲ್ಲಿ ತನಕ, ಇವತ್ತಿನ ತನಕ. ಇವತ್ತು ಮತ್ತೆ ಹೆಲ್ತ್ ಬುಲೆಟಿನ್ ನಲ್ಲಿ ಏನಾದರೂ ಇಲ್ಲಿ ರೆಕಾರ್ಡ್ ಆದ್ರೂ ಆಗ್ಬೋದು, ಗೊತ್ತಿಲ್ಲ. ಬಿಕಾಸ್ ಅನೇಕ ಜನರ ಸ್ಯಾಂಪಲ್ ಅಂತೂ ಕಲೆಕ್ಟ್ ಆಗ್ತಾ ಇದೆ ಬೆಂಗಳೂರಿನಾದ್ಯಂತ. ಬೆಂಗಳೂರು ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ 7 ಕೇಸ್ಗಳು ಸದ್ಯಕ್ಕೆ ಸಕ್ರಿಯ ಕೇಸ್ಗಳು ದಾಖಲಾಗಿರೋದು ಗೊತ್ತಾಗ್ತಾ ಇದೆ. 8, 9, 7 ಅಂತ ತೋರಿಸ್ತಾ ಇದೆ ಇಲ್ಲಿ ತನಕದ ವರದಿ. ಬಟ್ ನೋಡಿ, ಬೆಂಗಳೂರು ಪಶ್ಚಿಮದಲ್ಲಿ ಈ 8 ವಲಯಗಳಲ್ಲಿ ಹೈಯೆಸ್ಟ್ ಕೇಸು ಫಾರ್ ಆಫ್ ನೌ ರಿಜಿಸ್ಟರ್ ಆಗಿದೆ. 11 ಕೇಸು ಇಲ್ಲಿ ಪಾಸಿಟಿವ್ ಇರೋದು ದಾಖಲಾಗ್ತಾ ಇದೆ. ಇಲ್ಲಿ ತನಕ 8 ವಲಯಗಳಲ್ಲಿ ಹೈಯೆಸ್ಟ್ ಕೇಸಸ್ ದಾಖಲಾಗಿರೋದೇ ಬೆಂಗಳೂರು ಪಶ್ಚಿಮ. ಸೊ ಯಾರ್ಯಾರು ಬೆಂಗಳೂರು ಪಶ್ಚಿಮ ವಲಯದಲ್ಲಿ ವಾಸ ಮಾಡ್ತಾ ಇದ್ದೀರೋ, ಯಾವ್ಯಾವ ಏರಿಯಾ ಬೆಂಗಳೂರು ಪಶ್ಚಿಮಕ್ಕೆ ಬರುತ್ತೋ, ಸ್ವಲ್ಪ ನೀವು ಇನ್ನೂ ಮುಂಜಾಗ್ರತಾ ಕ್ರಮಗಳನ್ನು ಹೆಚ್ಚಾಗಿ ತಗೊಳ್ಬೇಕು. ಮತ್ತೆ ನಿಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ಬಿಕಾಸ್ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಿದ್ದು ಇದೆ. ಯಲಹಂಕ ವಲಯಕ್ಕೆ ಸಂಬಂಧಪಟ್ಟಂತೆ 1 ಕೇಸ್ ದಾಖಲಾಗಿದೆ. ಒಟ್ಟು 42 ಕೇಸ್ಗಳಲ್ಲಿ ಹಂಚಿಕೆ ಆಗಿರುವಂತಹ ಕೇಸ್ಗಳು ಯಾವ್ಯಾವ ವಲಯಕ್ಕೆ ಹೇಗಿದೆ, ಯಾವ ವಲಯ ಸದ್ಯಕ್ಕೆ ಡೇಂಜರ್ ಝೋನ್ನತ್ತ ಸಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲು. ಇನ್ನೂ ಇದೇ ರೀತಿ 15-20 ದಿನಗಳ ತನಕ ಒಂದೇ ವಲಯದಲ್ಲಿ ಹೆಚ್ಚು ಕೇಸ್ ದಾಖಲಾಗ್ತಾ ಇದ್ರೆ ಆ ಏರಿಯಾದ ಜನರಿಗೆ ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ. ಹಾಗಂತ ಭಯ ಬೇಡ, ಬಟ್ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳುವುದು ಅತ್ಯಗತ್ಯ.